ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಡಿ ಬಾಗಿ. ಸೊ ಗೆಳೆಯರು, ಇವತ್ತು ಸಾಮಾನ್ಯವಾಗಿ ನಾವು ಆಂಜಿಯೋಪ್ಲಾಸ್ಟಿ ಅಂದರೆ ಆಟೋಡೆ ಬ್ಲಾಕ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಡಾಕ್ಟ್ರು ಹೋಗಿ ಒಂದು ಸ್ಟೆಂಟ್ ಅಂತ ಕೂಡಿಸಿ ಬರ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಆ ಸ್ಟೆಂಟ್ ಕೂಡಿಸಿದ ಮೇಲೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಈ ಆಂಜಿಯೋಪ್ಲಾಸ್ಟಿ ಯಾವಾಗ ಮಾಡ್ತೀವಿ ಅಂದರೆ, ಈ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಹಾರ್ಟಲ್ಲಿ ಬ್ಲಾಕೇಜ್ಗಳಿದ್ದು ಅದು 70% ಜಾಸ್ತಿ ಇದ್ದರೆ ಆವಾಗ ನಾವು ಆ ಒಂದು ಟ್ಯೂಬ್ ಮುಖಾಂತರ ಒಂದು ವೈರ್ ಹಾಕಿ ಆ ಬಲೂನಿಂದ ಆ ಬ್ಲಾಕ್ನ ಎಕ್ಸ್ಪಾಂಡ್ ಮಾಡಿ ಅಲ್ಲೊಂದು ಸ್ಪ್ರಿಂಗ್ ಥರ ಒಂದು ಮೆಟೀರಿಯಲ್ ಅಥವಾ ಸ್ಟೆಂಟ್ನ ಕೂಡಿಸಿ ಬರ್ತೀವಿ, ಅದು ಆಂಜಿಯೋಪ್ಲಾಸ್ಟಿ. ಈಗ ಸಾಮಾನ್ಯವಾಗಿ ಯೂಸ್ ಮಾಡೋ ಸ್ಟೆಂಟ್ಸ್ ಇದೆಯಲ್ಲ, ಇವೆಲ್ಲ ಡ್ರಗ್ ಎಲ್ಯೂಟಿಂಗ್ ಸ್ಟೆಂಟ್ ಅಂತ ಕರಿತೀವಿ. ಅಂದರೆ ಆ ಸ್ಟೆಂಟ್ ಮೇಲೆ ಒಂದು ಮೆಡಿಸಿನ್ ಇರುತ್ತೆ, ಆ ಮೆಡಿಸಿನ್ ರೀಬ್ಲಾಕ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಈ ಸಾಮಾನ್ಯವಾಗಿ ಆ ಸ್ಟೆಂಟ್ ಹಾಕಿದ ಮೇಲೆ ಆ ಸ್ಟೆಂಟ್ ಮೇಲೆ ಒಂದು ಟಿಶ್ಯೂ ಅಥವಾ ಎಂಡೋಥೀಲಿಯಂ ಅನ್ನೋದು ಗ್ರೋ ಆಗಬೇಕು. ಅದು ಗ್ರೋ ಆದರೆ ಸ್ಟೆಂಟ್ ಒಳಗಡೆ ಬ್ಲಡ್ ಕ್ಲಾಟ್ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ. ಬಟ್ ಕೆಲವೊಂದು ಸಲ ಆ ಟಿಶ್ಯೂ ಏನಾಗುತ್ತೆ ಅಥವಾ ಎಂಡೋಥೀಲಿಯಂ ಏನಾಗುತ್ತೆ, ಜಾಸ್ತಿ ಬೆಳೆದು ಬಿಡುತ್ತೆ. ಈಗ 3 ಮಿಲಿಮೀಟ್ರ್ ಇರೋ ಸ್ಟೆಂಟಲ್ಲಿ ಒಂದು 2.5 ಮಿಲಿಮೀಟರ್ ಅಷ್ಟು ಟಿಶ್ಯೂ ಬೆಳ್ಕೊಂಡ್ಬಿಟ್ರೆ ಅರ್ಧ ಮಿಲಿಮೀಟರ್ ಪ್ಯಾಸೇಜ್ ಬಿಡುತ್ತೆ, ಮತ್ತು ಅದು ರೀಬ್ಲಾಕ್ ಆಗೋ ಚಾನ್ಸ್ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಈಗ ಈ ಡ್ರಗ್ ಎಲ್ಯೂಟಿಂಗ್ ಸ್ಟೆಂಟ್ ಅದು ಯೂಸ್ ಮಾಡಿದಾಗ ಆ ಸ್ಟೆಂಟ್ ಮೇಲಿನ ಡ್ರಗ್ ಇರುತ್ತೆ, ಅದು ಈ ಟಿಶ್ಯೂ ಗ್ರೋತ್ನ ಜಾಸ್ತಿ ಆಗೋಕ್ಕೆ ಬಿಡೋದಿಲ್ಲ. ಸೊ ಸ್ವಲ್ಪ ಟಿಶ್ಯೂ ಗ್ರೋತ್ ಆದರೆ ಒಳ್ಳೆಯದು. ಸೊ ಅದರಿಂದ ಏನಾಗುತ್ತೆ, ಈಗ ಈ ಬ್ಲಡ್ ವೆಸಲ್ ಒಳಗಡೆ ಏನೊಂದು ಲೈನಿಂಗ್ ಇರುತ್ತೆ, ಸ್ಕಿನ್ ಥರ ಎಂಡೋಥೀಲಿಯಂ ಅಂತ ಹೇಳ್ತೀವಿ, ಅದೇ ಒಂದು ಸ್ಕಿನ್ ಥರ ಇರೋ ಲೇಯರು ಆ ಸ್ಟೆಂಟ್ ಮೇಲೆ ಬೆಳ್ಕೊಂಡ್ಬಿಟ್ರೆ ಆ ಸ್ಟೆಂಟು ಆ ಆರ್ಟ್ರಿ ಒಂದು ಭಾಗ ಉಳ್ಕೊಂಡ್ಬಿಡ್ತದೆ. ಸೊ ಅವಾಗ ಅದು ಫಾರಿನ್ ಬಾಡಿ ಅಂತ ಫೀಲ್ ಆಗೋದಿಲ್ಲ, ಅದ್ರ ಮೇಲೆ ಪ್ಲೇಟ್ಲೆಟ್ಸ್ ಕೂತ್ಕೊಂಡು ಬ್ಲಡ್ ಕ್ಲಾಟ್ ಮಾಡಿ ಆ ಸ್ಟೆಂಟ್ನ ಬ್ಲಾಕ್ ಮಾಡೋದಿಲ್ಲ. ಸೊ ಯೂಸ್ವಲಿ ಈ ಟಿಶ್ಯೂ ಗ್ರೋತ್ ಆಗೋದಕ್ಕೆ ಒಂದು 3 ಮಂತ್ಸಿಂದ 6 ಮಂತ್ ಅಥವಾ ಮ್ಯಾಕ್ಸಿಮಮ್ 1 ಇಯರ್ ತನಕ ಆಗುತ್ತೆ. ಸೊ ಒಂದ್ಸಲ ಟಿಶ್ಯೂ ಗ್ರೋತ್ ಆಗಿಬಿಟ್ರೆ ಆ ಸ್ಟೆಂಟು ಆ ಒಂದು ಆರ್ಟ್ರಿಯ ಭಾಗ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಈ ಡ್ರಗ್ ಎಲ್ಯೂಟಿಂಗ್ ಸ್ಟೆಂಟ್ ಹಾಕೋದ್ರಿಂದ ರೀಬ್ಲಾಕ್ ಆಗೋ ಚಾನ್ಸಸ್ಸು 5% ಇರುತ್ತೆ. 95% ಯೂಸ್ವಲಿ ರೀಬ್ಲಾಕ್ ಆಗೋದಿಲ್ಲ. ಸೊ ಮತ್ತು ಸ್ಟೆಂಟ್ ಹಾಕಿದ ಮೇಲೆ ಮಿನಿಮಮ್ 3 ಮಂತ್ಸ್ 2 ಬ್ಲಡ್ ಥಿನ್ನಿಂಗ್ ಮೆಡಿಸಿನ್ ತೊಗೊಳ್ಳೇಬೇಕು. ಬ್ಲಡ್ ಥಿನ್ನ ಬಿಟ್ಟರೆ ಆ ಸ್ಟೆಂಟ್ ಮೇಲೆ ಟಿಶ್ಯೂ ಬೆಳ್ಕೊಂಡಿರಲ್ಲ, ಆವಾಗ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಆ ಸ್ಟೆಂಟ್ ಇಮಿಡಿಯೇಟಾಗಿ ಬ್ಲಾಕ್ ಆಗಿಬಿಡುತ್ತೆ. ಸೊ ಆ ಕ್ಲಾಟ್ ಆಗೋದನ್ನು ತಪ್ಪಿಸೋಕ್ಕೆ ಬ್ಲಡ್ ಥಿನ್ನ ಮೆಡಿಸಿನ್ನು ತಪ್ಪದೇ ಅಟ್ಲೀಸ್ಟ್ 3 ತಿಂಗಳವರೆಗೆ ತೊಗೊಳ್ಬೇಕು. 3 ತಿಂಗಳಾದಮೇಲೆ ಏನಾದರೂ ಒಂದು ಫ್ರ್ಯಾಕ್ಚರ್ ಆಗಿದೆ ಅಥವಾ ಏನಾದರೂ ಡೆಂಟಲ್ ಪ್ರೊಸೀಜರ್ ಅಂತಂದರೆ ಒಂದು 2 to 5 ಡೇಸ್ ಆ ಬ್ಲಡ್ ಥಿನ್ನನ್ನು ಸ್ಟಾಪ್ ಮಾಡಿ ಆ ಪ್ರೊಸೀಜರ್ ಮಾಡಿಸ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಸೊ ಕೆಲವರಿಗೆ ಸ್ಟೆಂಟ್ ಹಾಕಿದ ಮೇಲೆ 1 ವರ್ಷ ತನಕ 2 ಬ್ಲಡ್ ಥಿನ್ನರ್ ಕೊಡ್ತೀವಿ. ಈಗ ಸ್ಟೆಂಟ್ 2-3 ಹಾಕಿದವರಿಗೆ 3 ವರ್ಷ ತನಕ 2 ಬ್ಲಡ್ ಥಿನ್ನರ್ ಕೊಡ್ತೀವಿ. 1 ವರ್ಷ ಅಥವಾ 3 ವರ್ಷ ಆದಮೇಲೆ 2 ಬ್ಲಡ್ ಥಿನ್ನರ್ ಬದಲಿಗೆ 1 ಬ್ಲಡ್ ಥಿನ್ನರ್ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತೀವಿ. ಅದ್ರ ಜೊತೆಗೆ ಈ ಬ್ಲಾಕೇಜ್ಗಳ ಮೆಜಾರಿಟಿ ಆಗೋದು ಕೊಲೆಸ್ಟ್ರಾಲ್ ಡಿಪಾಸಿಷನಿಂದ ಆಗಿರುತ್ತೆ. ಸೊ ನಾವು ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಎಷ್ಟು ಕಡಿಮೆ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಸೊ ಕೆಲವರು ಕೇಳ್ತಾರೆ, ಈಗ ಅಟ್ಯಾಕ್ ಆಗಿ ಬಂದಾಗ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡ್ರೆ ಆವಾಗ ಹಾರ್ಟ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಅಟ್ಯಾಕಿಂದ. ಹಾರ್ಟ್ ಫಂಕ್ಷನ್ ಕೆಲವೊಬ್ರು ನಾರ್ಮಲ್ ಇರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಆಗಿರುತ್ತೆ, ಕೆಲವರು ತುಂಬ ಕಡಿಮೆ ಆಗಿರುತ್ತೆ. ಆವಾಗ ಅವರ ಎಜೆಕ್ಷನ್ ಫ್ರಾಕ್ಷನ್ EF ಎಷ್ಟಿದೆ ಅದ್ರ ಮೇಲೆ ಅದು 35ಗಿಂತ ಕಡಿಮೆ ಇದ್ದರೆ ಅವ್ರಿಗೆ ಸಿಂಪಲ್ ಆ್ಯಕ್ಟಿವಿಟೀಸ್ ಹೇಳ್ತೀವಿ, ತುಂಬ ಹೆವಿ ವರ್ಕ್ ಬೇಡ ಅಂತ ಹೇಳ್ತೀವಿ. 35 to 50 ಇರೋರಿಗೆ ಲೈಟ್ ಟು ಮಾಡರೇಟ್ ವರ್ಕ್ ಅಂತ ಹೇಳ್ತೀವಿ. 50 ಮೇಲೆ ಇರೋರಿಗೆ ಅವ್ರು ನಾರ್ಮಲಾಗಿ ಮುಂಚೆನು ಕೆಲಸ ಮಾಡ್ತಾರೆ ಅದೆಲ್ಲ ಮಾಡ್ಬೋದು. ಅಥವಾ ಹಾರ್ಟ್ ಅಟ್ಯಾಕ್ ಬಂದಾಗ ಇಮಿಡಿಯೇಟಾಗಿ ಹಾರ್ಟ್ ಫಂಕ್ಷನ್ ಕಡಿಮೆ ಆಗಿರುತ್ತೆ, 1 ಮಂತ್ ಆದಮೇಲೆ ಆಂಜಿಯೋಪ್ಲಾಸ್ಟಿ ಆದಮೇಲೆ ಹಾರ್ಟ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದನ್ನು ಮತ್ತೆ ಎಕೋ ಮಾಡಿ ನೋಡಿ ಹಾರ್ಟ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಆಗಿದ್ದರೆ ಅಂಥವ್ರಿಗೆ ಟ್ರೆಡ್ಮಿಲ್ ಟೆಸ್ಟ್ ಮಾಡಿ, ಆ ಟ್ರೆಡ್ಮಿಲ್ ಟೆಸ್ಟ್ ಮೇಲೆ ಅವ್ರ ಎಕ್ಸಸೈಸ್ ಕೆಪಾಸಿಟಿ ನೋಡಿಕೊಂಡು ಅದ್ರ ಮೇಲೆ ಅವ್ರಿಗೆ ಎಕ್ಸಸೈಸ್ ಹೇಳ್ತೀವಿ, ನೀವು ಇಷ್ಟವರೆಗೆ ಎಕ್ಸಸೈಸ್ ಮಾಡಿ ಇಷ್ಟು ಮಾಡಬೇಡಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಂಜಿಯೋಪ್ಲಾಸ್ಟಿ ಆದಮೇಲೆ ತೊಗೊಳ್ಬೇಕಾದ ಕೆಲವೊಂದು ಪ್ರಿಕಾಷನ್ಸು. ಇದೇ ಆಂಜಿಯೋಪ್ಲಾಸ್ಟಿ ಒಂದು ವೇಳೆ ಅಟ್ಯಾಕ್ ಆಗದೇ ಇದ್ದ ಸಂದರ್ಭದಲ್ಲಿ ಮಾಡಿದಾಗ ಯಾರಿಗೊಂದು ಟ್ರೆಡ್ಮಿಲ್ ಟೆಸ್ಟಲ್ಲ ಅಥವಾ CT ಆಂಜಿಯೋಗ್ರಫಿಯಲ್ಲೂ ಗೊತ್ತಾಗಿರುತ್ತೆ, ಅಂಥವ್ರಿಗೆ ಆಂಜಿಯೋಗ್ರಫಿ ಮಾಡಿ ಆ ಬ್ಲಾಕ್ ಇದನ್ನ ಕ್ಲಿಯರ್ ಮಾಡಿದರೆ ಅವಾಗ ಹಾರ್ಟ್ ಮಸಲ್ಗೆ ಡ್ಯಾಮೇಜ್ ಆಗಿರಲ್ಲ. ಅವರು ಆಂಜಿಯೋಪ್ಲಾಸ್ಟಿ ಆಗಿ 1 ವಾರ ಆದಮೇಲೆ ಎಲ್ಲ ಆ್ಯಕ್ಟಿವಿಟೀಸ್ ಮತ್ತೆ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಇದರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಬೆಳೀತದೆ. ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಆದಮೇಲೆ ಕೂಡ ಏನು ಗಾಯ ಇರೋದಿಲ್ಲ, ಸೂಚರ್ಸ್ ಇರೋದಿಲ್ಲ, ಸ್ಕಾರ್ ಇರೋದಿಲ್ಲ. ಅವರು ನಾರ್ಮಲ್ ಕೆಲಸ ಎಲ್ಲ ಮಾಡ್ಬೋದು, ಸ್ನಾನ ಮಾಡ್ಬೋದು, ರುಟೀನ್ ವರ್ಕ್ ಎಲ್ಲ ಮಾಡ್ಬೋದು. ಕೆಲವು ಮೆಡಿಸಿನ್ ತೊಗೋಬೇಕಾಗತ್ತೆ. ಒಂದು 3 ಮಂತ್ಸ್ ಆದಷ್ಟು ಈ ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದು, ಗಾಯ ಮಾಡ್ಕೋಬೋದು. ಯಾಕೆಂದರೆ ಆ 3 ಮಂತ್ಸಲ್ಲಿ ಬ್ಲಡ್ ಥಿನ್ನರ್ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಫ್ರ್ಯಾಕ್ಚರ್ ಆಗಿಬಿಟ್ರೆ ಅದನ್ನು ಸರ್ಜರಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಬ್ಲಡ್ ಥಿನ್ನರ್ ನಿಲ್ಲಿಸಿದ್ರೆ ಸ್ಟೆಂಟ್ ಬ್ಲಾಕ್ ಆಗುತ್ತೆ, ನಿಲ್ಲಿಸದೇ ಇದ್ದರೆ ಫ್ರ್ಯಾಕ್ಚರ್ ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗ್ಬೋದು. ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿರೋ ಪೇಷಂಟು ಒಂದು 3 ಮಂತ್ಸ್ವರೆಗೂ ಏನು ಗಾಯ ಅಥವಾ ಫ್ರ್ಯಾಕ್ಚರ್ ಮಾಡ್ಕೋಬಾರ್ದು. ಅದರ್ವೈಸ್ ಅವರು ಹಾರ್ಟ್ ಫಂಕ್ಷನ್ ತಕ್ಕಾಗಿ ಅವ್ರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಡಾಕ್ಟರ್ ಹೇಳ್ತಾರೋ ಅದ್ರ ಪ್ರಕಾರ ಮಾಡ್ಬೋದು. ಧನ್ಯವಾದಗಳು.